ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವಂತಹ ಭೀಮಾ ನದಿ ಬತ್ತಿ ಹೋಗ್ತಾ ಇದೆ. ರೈತರ ಬದುಕಿನ ಜೊತೆಗೆ ಲಕ್ಷಾಂತರ ಭಕ್ತರ ನಂಬಿಕೆಯೂ ಕೂಡ ಸಂಕಷ್ಟಕ್ಕೆ ಸಿಲುಕಿದೆ. ಪ್ರತಿ ವರ್ಷ ಈ ಹೊತ್ತಿಗೆ ಮೈದುಂಬಿ ಹರಿಯುವಂತ ಭೀಮೆ ಈ ಬಾರಿ ಬರಿದಾಗ್ಬಿಟ್ಟಿದ್ದಾಳೆ. ಅದರ ಪರಿಣಾಮ ಪ್ರಸಿದ್ಧ ಗಾಣಗಾಪುರ ಸಂಗಮ ಕ್ಷೇತ್ರಕ್ಕೂ ಕೂಡ ತಟ್ಟಿದ್ದು. ಪುಣ್ಯ ಸ್ನಾನಕ್ಕೂ ಕೂಡ ನೀರಿನ ಕೊರತೆ ಎದುರಾಗಿದೆ. ಆ ರಿಪೋರ್ಟ್ ಇಲ್ಲಿದೆ. ಭೀಮಾ ನದಿ ಸಾವಿರಾರು ರೈತರ ಆಸರೆ, ಲಕ್ಷಾಂತರ ಭಕ್ತರ ಭಕ್ತಿಭಾವದ ಸಂಕೇತ. ಆದರೆ ಈ ಬಾರಿ ಮಳೆಯ ಕೊರತೆಯಿಂದ ಭೀಮೆಯ ಹರಿವು ಕ್ಷೀಣಿಸಿದ್ದು ವಿಶಾಲ ನದಿ ಪಾತ್ರವೇ ಒಣನೆಲವಾಗಿ ಮಾರ್ಪಟ್ಟಿದೆ. ನೀರಿನ ಮಟ್ಟ ಕುಸಿದ ಪರಿಣಾಮ ಕಲಬುರಗಿಯ ಅಫಜಲಪುರ ತಾಲೂಕಿನ ಪ್ರಸಿದ್ಧ ಗಾಣಗಾಪುರ ದತ್ತಾತ್ರೇಯ ಸಂಗಮ ಕ್ಷೇತ್ರಕ್ಕೂ ಬರದ ಬಿಸಿ ತಟ್ಟಿದೆ. ಪ್ರತಿದಿನ ಸಾವಿರಾರು ಭಕ್ತರು ಪುಣ್ಯ ಸ್ನಾನ ಮಾಡುವ ಸಂಗಮದಲ್ಲಿ ಈಗ ನೀರಿನ ಕೊರತೆ ಎದ್ದು ಕಾಣ್ತಾ ಇದೆ. ದೂರದ ಊರುಗಳಿಂದ ಬಂದ ಭಕ್ತರು ಸಂಗಮದ ಬರದ ಪರಿಸ್ಥಿತಿ ಕಂಡು ಮರುಗ್ತಾ ಇದ್ದಾರೆ. ಇಲ್ಲಿ ಸ್ನಾನ ಮಾಡಿದ್ರೇ ಒಂದು ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅಂತ ಹೇಳಿದಂಥ ಇದು ಪುಣ್ಯ ಕ್ಷೇತ್ರ ಇದು. ಅದಕ್ಕೆ ಇಲ್ಲಿ ನೀರಿನ ಸಮಸ್ಯೆ ಭಾಳ ಇದೆ. ಈ ವರ್ಷ ಮಳೆನೂ ಮುಂಗಾರೂ ಇಲ್ಲ, ಅದು ಮತ್ತು ಮೇಲಿನ ನೀರನ್ನು ಬಿಡ್ತಾ ಇಲ್ಲ. ಒಂದು ಸ್ವಲ್ಪ ನೀರಿದ್ರೆ ಇಲ್ಲಿರೋ ರೈತರಿಗೂ ಹಾಗೂ ಭಕ್ತರಿಗೂ ಅಲ್ಲಿ ತೆಲಂಗಾಣ, ಮಹಾರಾಷ್ಟ್ರ, ನಮ್ಮದು ಕರ್ನಾಟಕ ಎಲ್ಲ ಆ ಕಡೆ ಈ ಕಡೆ ಬರೋದಂಥ ಭಕ್ತಾದಿಗಳು ಸ್ವಲ್ಪ ಒಳ್ಳೇದಾಗುತ್ತೆ. ನೀರಿದ್ರೆ ಸ್ನಾನ ಮಾಡೋಕ್ಕೆ ನೀರಿಲ್ಲ, ತುಂಬ ಮತ್ತೊಂದು ಬತ್ತೋಗಿದೆ, ಹೊಳೆಯಲ್ಲ. ಭೀಮೆ ಬತ್ತಿರುವ ಎಫೆಕ್ಟ್ ಕೇವಲ ಧಾರ್ಮಿಕ ಕ್ಷೇತ್ರಕ್ಕಷ್ಟೇ ಅಲ್ಲ, ರೈತರ ಬದುಕಿಗೂ ದೊಡ್ಡ ಹೊಡೆತ ನೀಡಿದೆ. ಕೃಷಿ ಚಟುವಟಿಕೆಗಳಿಗೆ ನೀರಿನ ಅಭಾವ ಎದುರಾಗಿದ್ದು, ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯೂ ತೀವ್ರವಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಭೀಮಾ ಸಂಪೂರ್ಣ ಒಣಗುವ ಭೀತಿ ಎದುರಾಗಿದೆ. ಹೀಗಾಗಿ ಮಹಾರಾಷ್ಟ್ರದಿಂದ ಕೂಡಲೇ ಭೀಮಾ ನದಿಗೆ ನೀರು ಹರಿಸಿ ರೈತರ ಬದುಕು ಮತ್ತು ಸಂಗಮ ಕ್ಷೇತ್ರವನ್ನ ರಕ್ಷಿಸಬೇಕು ಅಂತ ಸಾರ್ವಜನಿಕರು ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ. ಮುಂಗಾರು ಆರಂಭವಾಗಿ ತಿಂಗಳು ಸಮೀಪಿಸಿದ್ರೂ ಸಹ ಈವರೆಗೂ ಮುಂಗಾರು ಮಳೆಯ ವರುಣದೇವ ಕೃಪೆ ತೋರಿಲ್ಲ. ಹೀಗಾಗಿ ಕಲಬುರಗಿ ಭಾಗದ ರೈತರು ಹಾಗೂ ಜನರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸುತ್ತಿರುವುದು. ಅದಷ್ಟೇ ಅಲ್ಲ, ಕಲಬುರಗಿಯ ಪವಿತ್ರ ಕ್ಷೇತ್ರವಾದಂತಹ ಗಣಗಾಪುರ ದತ್ತಾತ್ರೇಯ ದೇವಸ್ಥಾನದ ಭಕ್ತರಿಗೂ ಕೂಡ ಈ ಎಫೆಕ್ಟ್ ತಟ್ಟಿರುವಂಥದ್ದು. ನಾನು ಸದ್ಯ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸಂಗಮ ಕ್ಷೇತ್ರದಲ್ಲಿದ್ದೇನೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಏನು ಇದು ಭೀಮಾ ನದಿ. ಈ ಭೀಮಾ ನದಿ ಪೂರಾ ಸಂಪೂರ್ಣವಾಗಿ ತುಂಬಿ ಹರಿಯುತ್ತು ಅಂತ ಭೀಮೆ ಇದೀಗ ಸಂಪೂರ್ಣವಾಗಿ ಬತ್ತಿ ಹೋಗಿರುವಂಥ ಅಲ್ಲಿ ಸ್ವಲ್ಪ ಮಟ್ಟದ ಪ್ರಮಾಣದ ನೀರು ಮಾತ್ರ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಂದರೆ ಮಹಾರಾಷ್ಟ್ರದಿಂದ ಇನ್ನೂವರೆಗೂ ಕೂಡ ನೀರು ಬಿಟ್ಟಿಲ್ಲ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಮುಂಗಾರು ಮಳೆ ಬಾರದ ಹಿನ್ನೆಲೆ ಭೀಮೆ ಸಂಪೂರ್ಣವಾಗಿ ಬರಿದಾಗಿರುವಂಥದ್ದು, ಸಂಪೂರ್ಣವಾಗಿ ಬತ್ತಿ ಹೋಗಿರುವಂಥದ್ದು. ಏನು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಭಕ್ತರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ, ಅಂದರೆ ಮಹಾರಾಷ್ಟ್ರ, ಆಂಧ್ರ ಸೇರಿದಂತೆ ಕರ್ನಾಟಕದ ನಾನಾ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿಗೆ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಆಗಮಿಸ್ತಾರೆ. ಈ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಪುಣ್ಯ ತಲುಪುತ್ತೆ, ಅದು ಮಾಡಿದ ಪಾಪ ನಾಶವಾಗುತ್ತೆ ಅನ್ನುವಂತಹ ನಂಬಿಕೆ ಇಲ್ಲಿನ ಭಕ್ತರದ್ದು. ಆದರೆ ಪುಣ್ಯ ಸ್ನಾನ ಮಾಡೋದಕ್ಕೂ ಕೂಡ ನೀರಿಲ್ಲದಂತಹ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿರುವಂಥದ್ದು. ಹೀಗಾಗಿ ಭಕ್ತರಿಗೂ ಕೂಡ ಈ ಎಫೆಕ್ಟ್, ಅಂದರೆ ಭೀಮಾ ನದಿ ಬರದ ಎಫೆಕ್ಟ್ ಭಕ್ತರಿಗೂ ಕೂಡ ತಟ್ಟಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ರೈತರು ನೀರಿಲ್ಲದೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ, ಇನ್ನೊಂದು ಕಡೆ ಕುಡಿಯಲು ಕೂಡ ನೀರಿಲ್ಲದೆ ಭೀಮಾ ನದಿ ಪಾತ್ರದ ಜನ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಹೀಗಾಗಿ ಸರ್ಕಾರ ಈ ಕುರಿತು ಗಮನ ಹರಿಸಬೇಕು. ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಮಾತುಕತೆ ಆಡಿ ಕೂಡಲೇ ಉಜ್ನಿ ಜಲಾಶಯದಿಂದ ನೀರನ್ನು ಬಿಡುಗಡೆ ಮಾಡಬೇಕು ಎನ್ನುವಂಥ ಆಗ್ರಹವನ್ನು ಭಕ್ತರು ಹಾಗೂ ರೈತರು ಮಾಡ್ತಿರುವಂಥದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.